ಹಾಯ್ ಹಲೋ ಗೈಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿನಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಈ ವಿಡಿಯೋ ನೋಡೋತಕ್ಕಂಥ ಎಲ್ರಿಗೂ ನನ್ನೊಂದು ರಿಕ್ವೆಸ್ಟ್, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಗುರುವಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೀನಿ. 4 ಗಂಟೆಗೆ ಎದ್ದು ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಒಂಥರ ಹಬ್ಬದ ಕಳೆನೇ ಇರುತ್ತೆ. ಯಾಕಂತಂದರೆ ಇವತ್ತು ಗುರುವಾರ ದಿನ ನಮ್ಮ ಮನೆಯಲ್ಲಿ ರಾಯರ ಗುರುಗಳ ಪೂಜೆ ಇರುತ್ತೆ. ಹಾಗಾಗಿ ಇದೊಂದು ಹಬ್ಬದ ಕಳೆ ಅಂತಲೇ ಹೇಳ್ಬೋದು. ಏನೋ ಗುರುವಾರ ಬಂತು ಅಂತಂದರೆ ಮನಸ್ಸಿಗೆ ಒಂದು ಥರ ತೃಪ್ತಿ, ಆನಂದ, ಆಕರ್ಷಣೆ ಅನ್ನೋದೇ ಇರುತ್ತೆ. 4 ಗಂಟೆಗೆ ಎದ್ದು ಗುಡಿಸಿ ಒರೆಸಿ, ಈಗ ಸ್ವಲ್ಪ ನೀರಾಕಿ ಒರೆಸ್ಕೊಂಡು ಗುಡಿಸಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಹೋಗ್ತೀನಿ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ನಾವು ಇಲ್ಲಿ 4 ಗಂಟೆಗಲ್ಲ 5 ಗಂಟೆಗಿದ್ರೂ ನಮ್ಮ ರೋಡಲ್ಲಿ ಆಲ್ಮೋಸ್ಟ್ ಯಾರೂ ಎದ್ದಿರಲ್ಲ. ಈಗೆಲ್ಲ ಕಸ ಗುಡಿಸಿ ಒರೆಸಿದ್ದಾಯಿತು ಫ್ರೆಂಡ್ಸ್. ಈಗ ಹೊಸ್ಲು ಮೇಲೆ ಅರಿಶಿನ ಕುಂಕುಮ ಎಲ್ಲ ಸವರ್ಬಿಟ್ಟು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹೊಸ್ಲು ಮೇಲೆ ಅರಿಶಿನ ಹಾಕಿ ಈ ಥರ ಮಾಡೋದ್ರಿಂದ ನಮ್ಮಲ್ಲಿ ನೆಗೆಟಿವ್ ಅನ್ನೋದು ಮನೆ ಒಳಗಡೆ ಬರಲ್ಲ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಈ ಥರ ಮಾಡ್ತಾರೆ. ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಮಾಡಲೇಬೇಕು. ಇವಾಗ ಕೆಲವೊಬ್ಬರು ನಡೆಸ್ಕೊಂಬಂದಿರಲ್ಲ ಆ ಥರ. ಇದು ನನಗೆ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ. ಇವತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ಹೋಗಿ ನೋಡ್ತೀನಿ. ತುಂಬ ದಿನ ಆದಮೇಲೆ ನಾನು ನೋಡ್ಕೊಂಡೇ ಇರಲಿಲ್ಲ. ರಂಗೋಲಿ ಪೌಡ್ರು ಬೇರೆ ಖಾಲಿ ಆಗೋಗ್ಬಿಟ್ಟಿತ್ತು. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಹಂಗಾಗಿ ಸಪ್ರೇಟಾಗಿ ಇಟ್ಟಿರೋದು. ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಹಿಟ್ಟಿತ್ತು. ಪರವಾಗಿಲ್ಲ, ಅಕ್ಕಿ ಹಿಟ್ಟಲ್ಲೇ ಹಾಕೋಣ ಅಂತಂದೇಳಿ ನಾನು ಅಕ್ಕಿ ಹಿಟ್ಟಲ್ಲೇ ಹೊಸ್ಲು ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟು ಅಂತಂದರೆ ಮುಂಚೆ ಎಲ್ಲ ಅದನ್ನೇ ಹಾಕೋರಂತೆ. ಅದು ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ. ಹಾಗಾಗಿ ಸುಮಾರಷ್ಟು ಕಡೆ ಕೇಳಿದ್ದೀನಿ ನಾನು ಕೂಡ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾರೆ ಅಂತ. ಇವತ್ತು ನಾನು ಅದೇ ಥರನೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದೆ. ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡೆ. ಫೈನಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಇದೇ ಥರನೇ ನಾನು ಹಾಕೋದು. ಅಂದರೆ ಇವಾಗ ಗುರುವಾರ ಒಂಥರ ಇರುತ್ತೆ, ಒಂಥರ ರಂಗೋಲಿ ಹಾಕ್ತೀನಿ. ಮತ್ತು ಶುಕ್ರವಾರ ಬೇರೆ ಥರ. ಅಂದರೆ ಬೇರೆ ಥರ ಅಂತಂದರೆ ಆ ಕಡೆ ಈ ಕಡೆ ಇದೇ ಥರ ಫ್ಲವರ್ ಪೆಟಲ್ಸ್ ಇರುತ್ತೆ. ಮಧ್ಯ ಲಕ್ಷ್ಮೀ ಪಾದ ಇರುತ್ತೆ. ಶನಿವಾರ ನಾರ್ಮಲಾಗಿ ಒಂದು ಸ್ವಸ್ತಿಕ್ಕು ಆ ಥರದ್ದು. ವಾರನೂ ಡೈಲಿ ಒಂದೊಂದು ಥರ ಬೇರೆ ಬೇರೆದು ಹಾಕ್ತಾ ಹೋಗ್ತೀನಿ. ಇದನ್ನೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ನಮ್ಮ ಮನೇಲಿ ಯಾರೂ ಎದ್ದಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಯಾವುದು BBMP ಗಾಡಿ ಕೂಡ ಬಂದು ಒಂದು 4-3 ಡೇಸ್ ಆಗಿತ್ತು. ಕಸ ತುಂಬ ಚೆಲ್ಲೋಗ್ಬಿಟ್ಟಿತ್ತು. ನಾವು ಆಚೆ ಹೋದರೆ ಸಾಕು ನಾಯಿ ಬರೋದು ಮತ್ತು ಕೆಡವೋದು, ಆ ಥರ ಮಾಡೋದು. ಇಲ್ಲಿ ಸಿಕ್ಕಾಪಟ್ಟೆ ನಾಯಿಗಳ ಕಾಟ. ಆ ಕಸ ಡಸ್ಟ್ಬಿನ್ ತುಂಬಿರೋಂಗಿಲ್ಲ. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಅವರು ಇವರು ಓಡಾಡೋದು ಜಾಸ್ತಿ ಅಲ್ವಾ. ಹಾಗಾಗಿ ಗೇಟ್ ಹಾಕಲ್ಲ. ನೋಡಿ ಟೈಮು ಇನ್ನೂ 5:15 ಆಗಿಲ್ಲ. 5:15ಗೆ 5 ನಿಮಿಷ ಐತೆ. ನಾನೆಲ್ಲ ಗುಡಿಸಿ ಒರೆಸಿ ಬಟ್ಟೆ ಇಕ್ಕಿದಾದ್ಮೇಲೆ ಈ ಥರ ಎಲ್ಲ ಕಸ ತುಂಬೋಗ್ಬಿಟ್ಟಿತ್ತು. BBMP ಗಾಡಿ ಬಂದಿಲ್ಲ ಅಂತಂದೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ, ಟೈಮ್ ಸಾಕಾಗಲ್ಲ ಅಂತಂದು ಹೇಳ್ಬಿಟ್ಟು ಅವ್ರು ಬಂದಾಗ ನಾವು ಇರೋದಿಲ್ಲ. ಇಲ್ಲ ಇರೋವಾಗ ಬಂದರೆ ಹಾಕ್ಬಿಡ್ತೀವಿ. ಗೇಟ್ ಹಾಕ್ಕೊಂಡು ಈಗ ಹೊರಟಿದ್ದೀನಿ. ಮತ್ತು ನಾಯಿ ಬಂದುಬಿಡುತ್ತೆ ಅಂತಂದೇಳಿ ಮತ್ತೆ ಚಿಲ್ಕ ಹಾಕ್ತಾಯಿದ್ದೀನಿ. ಇನ್ನೂ ಒಂದಿತ್ತು ಬಟ್ ಕಸ ಹಾಕೋಕ್ಕೆ ಇರಲಿಲ್ಲ. ಹೀಗೆ ದಾರಿಲಿ ಹೋಗ್ತಾ ನೋಡಿ, ಇದು ಎಷ್ಟೊಂದು ಹೂವು ಬಿಟ್ಟಿದೆ. ಇದೆಲ್ಲ ಏನು ಅಂತ ಅಂದ್ಕೊಂಡಿದ್ದೀರಾ? ಪಾರಿಜಾತ. ಈ ಪಾರಿಜಾತನ ನಾನು ಕಸ ಹಾಕಿ ಬರಬೇಕಾದ್ರೆ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸುಮಾರಷ್ಟು ಹೂಗಳು ಸಿಗುತ್ತೆ. ಪಾರಿಜಾತ ಅದರ
ಮಾಡೋಕ್ಕೆ ನಮ್ಮ ರೋಡಲ್ಲಿ ಗಮ್ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈ ಸ್ಮೆಲ್ಲು ಯಾವ ಥರ ಇರುತ್ತೆ ಅಂತಂದರೆ ಆ ಥರ ಇರುತ್ತೆ. ಇದು ಸ್ಮೆಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹೂವು ಕೂಡ ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ರೋಡಲ್ಲಿ ಸುಮಾರಷ್ಟು ಜನ ಬೆಳಗ್ಗೆ ಟೈಮ್ ಬಂದು ಈ ಹೂವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾರು ಏನೂ ಅನ್ನಲ್ಲ. ಹಾಗಾಗಿ ಈ ಹೂವು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾನು ಸ್ವಲ್ಪ ಫಸ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಆ ಕಡೆ ಏನಾದರೂ ಬಂದರೆ ನನಗೆ ಆ ಹೂವು ತುಂಬ ಇಷ್ಟ. ನೋಡಿ ಆ ಹೂವು ಹಾಯ್ಕೊಂಬಂದು ಅಲ್ಲಿ ಕತ್ಲಲ್ಲಿ ಸರಿ ಕಾಣಿಸ್ತಾ ಇರಲಿಲ್ಲ. ನೋಡಿ ಮನೆ ಹತ್ರ ಬಂದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇದನ್ನು ಆರಿಸ್ಕೊಂಬಂದು ನೀರಲ್ಲಿ ತೊಳೆದುಬಿಟ್ಟು ಹಿಂದಿನ ಕಾಲದಲ್ಲಿ ಅಜ್ಜಿರೆಲ್ಲ ಹೇಳೋರಲ್ಲ, ಬಾಗಿಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೂವು ನೀರಿಕ್ಬೇಕು ಅಂತ. ಅದನ್ನೇ ಹೂವು ತಗೊಂಬಂದು ನೀರಲ್ಲಿ ತೊಳೆದು ಅದನ್ನು ಬಾಗಿಲಿಗಿಡೋದಕ್ಕೆ ಹೂವು ನೀರಿಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಕೆಲಸನೂ ಮುಗಿಸ್ದೆ. ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಪಾರಿಜಾತ ಹೂವಿಂದು ಸ್ಮೆಲ್ಲು, ಪಾರಿಜಾತ ಹೂವು. ಮತ್ತು ಇನ್ನದಾದಮೇಲೆ ಮತ್ತೆ ಒಳಗಡೆ ಬಂದು ನೋಡಿ ಇದೆಲ್ಲ ದೇವ್ರ ಸಾಮಾನೆಲ್ಲ ನೈಟೇ ತೊಳೆದಿಟ್ಕೊಂಬಿಡ್ತೀನಿ. ಗುರುವಾರದ ಹಿಂದಿನ ದಿನ ನನಗೆ ಗೊತ್ತೇ ಮಾಡಬೇಕು ಬೆಳಗ್ಗೆನೇ ಅಂತಂದರೆ ಟೈಮ್ ಸಾಕಾಗಲ್ಲ. ಇದು ಗಂಜು ಅತ್ತೆ ಕೊಟ್ಟು ಕಳಿಸ್ತಾರೆ ಊರಿಂದ. ಯಾಕೆಂತಂದರೆ ಇದೆಲ್ಲದಕ್ಕೂ ಇರಬೇಕು. ಯಾಕಂದರೆ ನಮಗೆ ಮಂತ್ಲಿ ಪೀರಿಯಡ್ ಆದಾಗ, ಆಮೇಲೆ ನಮಗೆ ಇವಾಗ ಪೂಜೆ ಮಾಡಬೇಕಾದ್ರೆ ಹೂವಿಗೆಲ್ಲ ಹಾಕಿ ಮತ್ತು ಇದಕ್ಕೆಲ್ಲ ನೆಲಕ್ಕೆಲ್ಲ ಹಾಕ್ಬಿಟ್ಟು ನೆಲ ಒರೆಸ್ತೀವಿ. ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಮ್ಮ ರಾಯರು ಈ ಥರ ಕಾಣಿಸ್ತಾಯಿದ್ರು. ಇವತ್ತು ಸ್ವಲ್ಪ ಸಿಂಪಲ್ಲಾಗೇ ಮಾಡಿರೋದು. ಈಗ ನಾನಿಲ್ಲಿ ತುಪ್ಪದ ಬತ್ತಿ ಆರತಿನ ನಮ್ಮ ರಾಯರಿಗೆ ಬೆಳಗ್ತಾ ಇದ್ದೀನಿ. ನಮ್ಮ ರಾಯರು ನೋಡ್ತಾ ಇದ್ರೇ ಒಂದು ಖುಷಿ ಆಗ್ತೈತೆ. ನಾನು ಒಂದೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅವರು ಒಂದೊಂದು ಸರಿ ಸ್ಮೈಲ್ ಮಾಡೋ ಥರ, ಒಂದೊಂದು ಸರಿ ಏನೋ ಗೊತ್ತಿಲ್ಲ, ಅವ್ರ ಫೋಟೋನೇ ಅಬ್ಸರ್ವ್ ಮಾಡ್ತಾಯಿದ್ರೆ ಏನೋ ಒಂಥರ ವೈಬ್ಸ್ ಬರ್ತಾ ಇರ್ತೈತೆ. ಅಂದರೆ ಅದು ಕುತೂಹಲ ಬರ್ತಾ ಇರ್ತೈತೆ, ನೋಡಬೇಕು, ಇಲ್ಲ ನಾನು ನೋಡ್ತಾ ಇರಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ನನಗಂತೂ ರಾಯರು ತುಂಬ ಇಷ್ಟ. ಅವರನ್ನು ನಾನು ಕೇಳ್ದಲೇ ಯಾವ ಒಂದು ಕೆಲಸ ಕೂಡ ನಾನು ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂತಂದರೂ ನನಗೆ ರಾಯರು ಅಪ್ಪಣೆ ಬೇಕು. ಅವರಿಲ್ಲದೆ ಇವಾಗ ಹೇಳಬೇಕು ಅಂದರೆ ಒಂದು ಹೆಜ್ಜೆನೂ ಇಟ್ಟಿಲ್ಲ ಇದುವರೆಗೂ. ಅವ್ರು ನಮ್ಮ ಮನೆಗೆ ಬಂದಾಗಿಂದ ಅಂತಲೇ ಹೇಳ್ಬೋದು. ಹೀಗೆ ನಡೀತಾ ಇದೆ ಪೂಜೆ ಕೂಡ. ಮಕ್ಕಳು ಮಲಗಿದ್ರು. ಅಷ್ಟರಲ್ಲಿ ನನ್ನ ದೊಡ್ಡ ಮಗ ಬಂದ. ನನ್ನ ಹತ್ರ ಯಾವುದೇ ಒಂದು ಡ್ರೈ ಪೌಡ್ ಇಲ್ದಿರೋದ್ರಿಂದ ನಾನು ನನ್ನ ಮಗ ಎದ್ದು ಬಂದಾಗ ವಿಡಿಯೋ ಮಾಡು ಅಂತ ಕೊಟ್ಟೆ. ಅವನು ಸ್ವಲ್ಪ ಮಾಡ್ತಾಯಿದ್ದಾನೆ. ಹಾಗಾಗಿ ನಾನು ಇದು ಮಾಡ್ತಾಯಿದ್ದೀನಿ. ಅವನ ಕಡೆನೂ ಅಷ್ಟೇನು ಗಮನ ಕೊಡಲಿಲ್ಲ. ಈ ವಿಡಿಯೋ ಸರಿಗೆ ಬಂದಿರಲ್ವೋ ಗೊತ್ತಿಲ್ಲ. ಬೆಳಗ್ಗೆನೇ ಇನ್ನೂ ಆಲ್ಮೋಸ್ಟ್ ಒಂದು 6 o'clock ಆಗಿರಲಿಲ್ಲ ಅನಿಸುತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ. ಹೋಗಿ ಅಲ್ಲಿಂದ ಬಂದ ತಕ್ಷಣವೇ ಮಾಡಿದ್ದು. ಫೈನಲಿ ಈ ಥರ ನಂದು ಪೂಜೆ ಎಲ್ಲ ಮುಗಿದಾದ್ಮೇಲೆ ನನಗೆ ಸ್ವಲ್ಪ ಬೇಜಾರಾಗಿನ ಆಗಿತ್ತು. ಒಂದು ವೀಕು ಫುಲ್ಲು ಬೇಜಾರು ಡೇಸೇ ಆಗಿತ್ತು. ಹಾಗಾಗಿ ನಾನಿಲ್ಲಿ ನನ್ನ ಇದರಲ್ಲೇನಾದರೂ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅನ್ನೋದು ನಿಮಗಷ್ಟೇ ಗೊತ್ತು. ನಾನು ತಪ್ಪು ಮಾಡಿದರೆ ನೀವು ಪ್ರಸಾದ ಕೊಡಿ. ಇಲ್ಲ ನೀನು ತಪ್ಪು ಮಾಡಿಲ್ಲ ಅಂತಂದರೆ ತಪ್ಪು ಮಾಡಿಲ್ಲ ಅಂತಂದರೆ ಪ್ರಸಾದ ಕೊಡಿ. ತಪ್ಪು ಮಾಡಿದ್ಯಾ ಇಲ್ಲ ನಿನಗೆ ಅದರಲ್ಲಿ ಶ್ರದ್ಧೆ ಇಟ್ಟು ಇಲ್ಲ ಅನ್ನೋದಾದರೆ ಕೊಡಬೇಡಿ ಅಂತ ಕೇಳಿದೆ. ಹಂಗೆ ನಮ್ಮ ರಾಯರು ಕೂಡ ಹೂವು ಕೊಟ್ಟರು. ನಾನು ಜೈ ಶ್ರೀರಾಮ್ ಅಂತಂದೇಳಿ ಕೈ ಮುಗಿದು ರಾಯರೇ